ಈ ಬೂದಿಯನ್ನ ನೋಡಿದ್ರೆ ಹಲವರಿಗೆ ಇದೊಂದು ಕೇವಲ ಒಲೆಯಿಂದ ಉತ್ಪತ್ತಿಯಾಗುವಂತ ಒಂದು ಕಸ ಅಂತ ಅನಿಸ್ತದೆ. ಪ್ರತಿದಿನ ಮನೆಗಳಲ್ಲಿ ಕಟ್ಟಿಗೆ ಸುಟ್ಟ ಮೇಲೆ ಬರುವ ಈ ಬೂದಿಯನ್ನ ಯಾರಾದರೂ ತೋಟದ ಮೂಲೆಗೆ ಸುರಿತಾರೆ, ಅಥವಾ ಕೆಲವರು ಇದನ್ನ ಸಂಪೂರ್ಣವಾಗಿ ಕಸ ಎಂದೇ ಪರಿಗಣಿಸಿ ಹೊರಗಡೆ ಬಿಸಾಡ್ತಾರೆ. ಆದ್ರೆ ಇದೇ ಬೂದಿಯನ್ನು ಹಲವು ವರ್ಷಗಳಿಂದ ನಮ್ಮ ಹಳೆಯ ರೈತರು ವರ್ಷಗಳಿಂದ ಇದನ್ನ ಅಡಿಕೆ ತೋಟದಲ್ಲಿ ಬಳಸ್ತಾ ಬಂದಿದ್ದಾರೆ. ಅದರಲ್ಲಿ ನಾನು ಕೂಡ ಒಬ್ಬ. ಅಷ್ಟೇ ಅಲ್ಲದೆ ಕೆಲವು ತಜ್ಞರು ಈ ಬೂದಿ ಬಗ್ಗೆ ಏನ್ ಹೇಳ್ತಾರೆ ಅಂದ್ರೆ, ಬೂದಿ ಅಂದ್ರೆ ಒಂದು ಉಚಿತ ಪೊಟ್ಯಾಶ್ ಅಂತ ಕೂಡ ಅವ್ರು ಹೇಳ್ತಾರೆ. ಹಾಗಾದ್ರೆ ನಿಜವಾಗಿಯೂ ಬೂದಿ ಅಡಿಕೆ ತೋಟಕ್ಕೆ ಅಷ್ಟು ಉಪಯೋಗವನ್ನ ನೀಡ್ತದ? ಬೂದಿಯಲ್ಲಿ ಯಾವ ಪೋಷಕಾಂಶಗಳಿವೆ? ಬೂದಿ ಹಾಕಿದ್ರೆ ಗೊಬ್ಬರದ ಖರ್ಚು ಕಡಿಮೆ ಆಗುತ್ತಾ, ಅಥವಾ ಇದು ಕೇವಲ ಒಂದು ನಂಬಿಕೆನಾ? ಇವತ್ತು ಈ ವಿಡಿಯೋದಲ್ಲಿ ಬೂದಿ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ ನಿರುತ್ತರವನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನ ಶುರು ಮಾಡೋಣ. ಬೂದಿ ಬಗ್ಗೆ ರೈತರಲ್ಲಿರುವ ನಂಬಿಕೆ ನಮ್ಮ ಹಳ್ಳಿಗಳಲ್ಲಿ ಮೊದಲಿನಿಂದಲೂ ಇರುವಂತ ಒಂದು ಪದ್ಧತಿ ಅಂತಾನೆ ಹೇಳ್ಬೋದು. ಮನೆಯಲ್ಲಿರುವ ಬೂದಿಯನ್ನ ತೋಟಕ್ಕೆ ಹಾಕುವಂಥದ್ದಿರ್ಬೋದು, ಇನ್ನು ಅದನ್ನ ಯಾವುದೇ ಒಂದು ಬೆಳೆಗಳಿಗೆ ಬಳಸುವಂಥದ್ದು. ಹಿಂದಿನ ಕಾಲದಲ್ಲಿ ಇಷ್ಟೊಂದು ಕೆಮಿಕಲ್ ಗೊಬ್ಬರಗಳು ಇರಲಿಲ್ಲ, ಇಷ್ಟು ಮಾಹಿತಿ ಕೂಡ ಇರಲಿಲ್ಲ. ಏನು ನಮಗೆ ಸಿಗುವಂತ ಒಂದು ಸೈಂಟಿಫಿಕ್ ಮಾಹಿತಿ ಏನಿದೆ ಅವರಿಗೆ ದೊರೆತಿರ್ಲಿಲ್ಲ. ಆದರೂ ನಮ್ಮ ಹಿರಿಯ ರೈತರು ಏನಿದ್ದಾರೆ ಅವರು ಬೂದಿಯನ್ನು ತೋಟದಲ್ಲಿ ಬಳಸ್ತಾ ಇದ್ರು. ಯಾಕೆಂದ್ರೆ ಹೇಳಿದ್ರೆ ಅವರಿಗೆ ವೈಜ್ಞಾನಿಕ ಕಾರಣ ಗೊತ್ತಿಲ್ಲದಿದ್ರೂ ಕೂಡ ಅವರ ಅನುಭವ ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಯಾಕಂದ್ರೆ ಇವರು ಬೂದಿ ಹಾಕಿದ ಅನುಭವ ಅವರಿಗೆ ಇರ್ತಿತ್ತು. ಇನ್ನು ಬೂದಿ ಹಾಕಿದ ಜಾಗದಲ್ಲಿ ಗಿಡ ಚೆನ್ನಾಗಿರುವುದನ್ನ ಕೂಡ ಅವರು ಗಮನಿಸಿದ್ರು. ಆದ್ದರಿಂದ ಇವತ್ತಿಗೂ ಹಲವಾರು ರೈತರು ಬೂದಿಯನ್ನ ತೋಟದಲ್ಲಿ ಬಳಸ್ತಾರೆ. ಸೊ ಈಗ ಮುಖ್ಯ ವಿಷಯಕ್ಕೆ ಬರೋಣ. ಅದೇನಂದ್ರೆ ಬೂದಿಯಲ್ಲಿ ಏನಿರ್ತದೆ? ಒಂದು ಕಟ್ಟಿಗೆಯನ್ನ ನಾವು ಸುಟ್ಟಾಗ ಅದರಲ್ಲಿರುವ ಬಹುತೇಕ ಕಾರ್ಬನ್ ಎನ್ನುವಂಥದ್ದು ಗಾಳಿಯಲ್ಲಿ ಹೋಗಿರ್ತದೆ. ಆದ್ರೆ ಗಿಡವು ತನ್ನ ಜೀವಿತಾವಧಿಯಲ್ಲಿ ತನ್ನ ಹೋಲ್ ಜೀವಿತದಲ್ಲಿ ಮಣ್ಣಿನಿಂದ ತೆಗೆದುಕೊಂಡ ಕೆಲವು ಖನಿಜ ಅಂಶಗಳು ಬೂದಿಯಲ್ಲಿ ಉಳಿಯುತ್ತದೆ. ಅದರಲ್ಲಿ ಮುಖ್ಯವಾಗಿ ಪೊಟ್ಯಾಶ್ ಇರ್ತದೆ, ಜೊತೆಗೆ ಕ್ಯಾಲ್ಸಿಯಂ ಕೂಡ ಇರ್ತದೆ. ಇನ್ನು ಸ್ವಲ್ಪ ಪ್ರಮಾಣದಲ್ಲಿ ಮೆಗ್ನೀಷಿಯಂ ಮತ್ತು ಇತರ ಸೂಕ್ಷ್ಮ ಪೋಷಕಾಂಶಗಳು ಕೂಡ ಈ ಬೂದಿಯಲ್ಲಿ ಇರ್ತವೆ. ಅಂದ್ರೆ ಬೂದಿ ಸಂಪೂರ್ಣ ನಿರುಪಯುಕ್ತ ವಸ್ತು ಅಂತ ನಾವು ಯಾವುದೇ ಕಾರಣಕ್ಕೂ ಭಾವಿಸಲೇಬಾರದು. ಅದರೊಳಗೆ ಗಿಡಕ್ಕೆ ಉಪಯೋಗವಾಗುವ ಪೋಷಕಾಂಶಗಳಿವೆ, ಅಂದ್ರೆ ಮುಖ್ಯವಾಗಿ ಪೊಟ್ಯಾಶ್ ಇದೆ. ಹಾಗಾದ್ರೆ ಬೂದಿ ಇಸ್ ಈಕ್ವಲ್ ಟು ಪೊಟ್ಯಾಶ್ ಗೊಬ್ಬರನ, ಅಂದ್ರೆ ಬೂದಿ ಪೊಟ್ಯಾಶ್ಗೆ ಒಂದು ಸಮಾನ ಗೊಬ್ಬರನ ಅಂತ ನೋಡುವುದಾದ್ರೆ ಇಲ್ಲೇ ಹಲವಾರು ಜನ ಒಂದು ತಪ್ಪು ಅರ್ಥವನ್ನ ಮಾಡ್ಕೊಳ್ತಾರೆ. ಬೂದಿಯಲ್ಲಿ ಪೊಟ್ಯಾಶ್ ಇದೆ ಅಂದ್ರೆ ಅದು MOP ಅಥವಾ ಪೊಟ್ಯಾಶ್ ಗೊಬ್ಬರಕ್ಕೆ ಸಮಾನ ಅಂತ ಅರ್ಥ ಅಲ್ಲ. ಒಂದು ಉದಾಹರಣೆಗೆ ನೋಡೋಣ ನಾವು. ಏನಂದ್ರೆ ಹಸುವಿನ ಗೊಬ್ಬರದಲ್ಲಿ ಸುಮಾರಷ್ಟು ಪೋಷಕಾಂಶಗಳಿವೆ ಅಂತ ಮಾತ್ರಕ್ಕೆ ಅದು ಯೂರಿಯಾಗೆ ಸಮಾನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಬೂದಿಯಲ್ಲಿರುವಂತ ಒಂದು ಪೊಟ್ಯಾಶ್ನ ಅಂಶ ಅದು ಸಾವಯವವಾಗಿ ನಮಗೆ ದೊರೆಯುವಂಥದ್ದು. ಅಂದ್ರೆ ಬೂದಿಯಲ್ಲಿರುವಂತ ಪೊಟ್ಯಾಶ್ ಎನ್ನುವಂಥದ್ದು ನಮ್ಮ ಗಿಡಗಳಿಗೆ ಒಂದು ಸಾವಯವ ಗೊಬ್ಬರ ಇದ್ದ ಹಾಗೆ. ಮೇನ್ ಆಗಿ ನಾವು ಪೊಟ್ಯಾಶ್ ಅನ್ನು ಹಾಕುವಂಥದ್ದನ್ನ ಈ ಬೂದಿ ಬಳಸುವುದರಿಂದ ಕಡಿಮೆ ಮಾಡ್ಕೊಳ್ಬಹುದು. ಅಂದ್ರೆ ಪೊಟ್ಯಾಶ್ಗೆ ಇದೊಂದು ಪೂರಕ ಗೊಬ್ಬರ ಅಂತ ಹೇಳ್ಬೋದು ಈ ಮೇನ್ ಆಗಿ ಬೂದಿ ಅನ್ನುವಂಥದ್ದು. ಅಡಿಕೆಗೆ ಪೊಟ್ಯಾಶ್ ಎನ್ನುವಂಥದ್ದು ಯಾಕೆ ಮುಖ್ಯ ಅಂತ ನಾವು ನೋಡುವುದಾದ್ರೆ, ನಾನು ಇದರ ಬಗ್ಗೆ ತುಂಬಾ ವಿಡಿಯೋಗಳಲ್ಲಿ ಹೇಳಿದ್ದೇನೆ. ಅಡಿಕೆಗೆ ಪೊಟ್ಯಾಶ್ ಎನ್ನುವಂಥದ್ದು ಬಹಳ ಒಂದು ಪ್ರಮುಖ ಪಾತ್ರವನ್ನ ವಹಿಸುವಂತ ಒಂದು ಗೊಬ್ಬರ. ಗಿಡದ ಒಟ್ಟಾರೆ ಆರೋಗ್ಯಕ್ಕೆ, ಇನ್ನು ಬೇರುಗಳ ಬೆಳವಣಿಗೆಗೆ, ಮೇನ್ ಆಗಿ ಕಾಯಿ ಹಿಡಿಲಿಕ್ಕೆ, ಫಸಲು ಅನ್ನುವಂಥದ್ದು ಚೆನ್ನಾಗಿ ಬರಲಿಕ್ಕೆ, ಮತ್ತೆ ಫಸಲಿನ ಗುಣಮಟ್ಟ ಒಳ್ಳೆ ಬರಲಿಕ್ಕೆ ಈ ಪೊಟ್ಯಾಶ್ ಅನ್ನ ನಾವು ಬಳಸ್ತೇವೆ. ಆದ್ರಿಂದ ಅಡಿಕೆ ಬೆಳೆಯಲ್ಲಿ ಪೊಟ್ಯಾಶ್ ಕೊರತೆ ಉಂಟಾದ್ರೆ ಇಳುವರಿಯ ಮೇಲೂ ಪರಿಣಾಮ ಎನ್ನುವಂಥದ್ದು ಬೀಳ್ತದೆ. ಇನ್ನು ಬೂದಿ ಹಾಕುವುದರಿಂದ ಆಗುವ ಲಾಭಗಳು ನಾವು ನೋಡುವುದಾದ್ರೆ, ಬೂದಿ ಹಾಕುವುದರಿಂದ ಕೆಲವು ಒಳ್ಳೆಯ ಪ್ರಯೋಜನಗಳಿವೆ. ಮೊದಲನೇದಾಗಿ ಉಚಿತವಾಗಿ ಕೆಲವು ಪ್ರಮಾಣದ ಪೊಟ್ಯಾಶ್ ಎನ್ನುವಂಥದ್ದು ಸಿಗ್ತದೆ. ಮೇನ್ ಆಗಿ ಇದೊಂದು ಪೊಟ್ಯಾಶ್ನ ಆಗರ ಅಂತ ಹೇಳ್ಬೋದು ಈ ಬೂದಿಯನ್ನ. ಎರಡನೇದಾಗಿ ಕ್ಯಾಲ್ಸಿಯಂ ಕೂಡ ಇದರಲ್ಲಿ ಇರ್ತದೆ ಬೂದಿಯಲ್ಲಿ. ಮೂರನೇದಾಗಿ ಮಣ್ಣಿನ ಆರೋಗ್ಯಕ್ಕೆ ತುಂಬಾ ಸಹಾಯ ಮಾಡ್ತದೆ. ನಾಲ್ಕನೇದಾಗಿ ನೋಡುವುದಾದ್ರೆ ಮನೆಯಲ್ಲೇ ಸಿಗುವುದರಿಂದ ಯಾವುದೇ ಹೆಚ್ಚುವರಿ ಖರ್ಚಿರುವುದಿಲ್ಲ. ಅದಕ್ಕೆ ನಾವೇನು ಅಂಗಡಿಗಳಿಂದ ತರಬೇಕಂತ ಇಲ್ಲ. ಮತ್ತೆ ಇವತ್ತು ಗೊಬ್ಬರಗಳ ಬೆಲೆ ಕೂಡ ಹೆಚ್ಚಾಗ್ತಿರುವ ಸಮಯದಲ್ಲಿ ಮನೆಯಲ್ಲಿ ಸಿಗುವಂತ ಈ ಫ್ರೀ ಆಗಿರುವಂತ ಒಂದು ಪೊಟ್ಯಾಶ್ ಅನ್ನ ನಾವು ಬಳಸ್ಬೋದು. ಇದನ್ನ ಒಂದು ಸಂಪನ್ಮೂಲದ ತರ ಬಳಸಲಿಕ್ಕೆ ನಮಗೆ ಆಗ್ತದೆ. ಆ ಕಾರಣದಿಂದ ಬೂದಿಯನ್ನ ಬಳಸಬೇಕು. ನಾನು ಕೂಡ ಇಲ್ಲಿ ನೋಡಿ ನೀವು ನೋಡುವಂತೆ ನಾನು ಕೂಡ ಈ ವರ್ಷ ಬಳಸಿದ್ದೇನೆ. ಬಳಸುವಂಥದ್ದು ತುಂಬಾ ಒಂದು ಸಹಾಯ ಮಾಡ್ತದೆ. ಮತ್ತೆ ನಿಮ್ಮೆಲ್ಲರಿಗೂ ನಾನು ಬಳಸಿ ಅಂತಾನೆ ಒಂದು ಸಲಹೆಯನ್ನ ನೀಡ್ತೇನೆ.
ಈಗ ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಹೇಳ್ತೇನೆ. ಇದನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷಿಸಲಿಕ್ಕೆ ಹೋಗಬೇಡಿ. ಅದ್ಯಾವುದಂದ್ರೆ ಯಾವ ಬೂದಿಯನ್ನ ಬಳಸಬೇಕು ಅನ್ನುವಂಥದ್ದು. ಇಲ್ಲಿ ಬಹಳ ಮುಖ್ಯವಾದ ವಿಷಯ, ಯಾಕಂದ್ರೆ ಇದು ಎಲ್ಲ ಬೂದಿಯೂ ಕೂಡ ಅಡಿಕೆಗೆ ಒಳ್ಳೆಯದಲ್ಲ. ಕಟ್ಟಿಗೆ ಸುಟ್ಟ ಬೂದಿ ಬಳಸ್ಬೋದು, ಇನ್ನು ಅಡಿಕೆ ಸೊಪ್ಪಿರ್ಬೋದು ಅಥವಾ ತೆಂಗಿನ ಗರಿಗಳನ್ನು ಸುಟ್ಟ ಬೂದಿಯನ್ನು ಕೂಡ ಬಳಸ್ಬೋದು, ಒಣಗಿದ ಕೊಂಬೆಗಳ ಬೂದಿಯನ್ನು ಬಳಸ್ಬೋದು, ತೆಂಗಿನ ಚಿಪ್ಪಿನ ಬೂದಿಯನ್ನು ಕೂಡ ಬಳಸ್ಬೋದು. ಆದರೆ ಪ್ಲಾಸ್ಟಿಕ್ ಸುಟ್ಟ ಬೂದಿಯನ್ನು ಬಳಸುವಂಥದ್ದು ಒಳ್ಳೆಯದಲ್ಲ. ಇನ್ನು ರಬ್ಬರ್ ಸುಟ್ಟ ಬೂದಿ ಕೂಡ ಬೇಡ. ಇನ್ನು ಕೆಮಿಕಲ್ ಲೇಪಿತ ಮರದ ಬೂದಿ ಕೂಡ ಬೇಡ. ಇನ್ನು ಕಸಕಡ್ಡಿ ಸುಟ್ಟ ಬೂದಿ ಕೂಡ ಬಳಸುವಂಥದ್ದು ಅಷ್ಟು ಒಳ್ಳೆಯದಲ್ಲ. ಇವು ಮಣ್ಣಿನ ಗುಣಮಟ್ಟವನ್ನು ಹಾಳು ಮಾಡುವ ಸಾಧ್ಯತೆ ತುಂಬಾ ಇರ್ತದೆ. ಹಾಗಾಗಿ ಮೇಯ್ನ್ ಆಗಿ ನೀವು ಕಟ್ಟಿಗೆ ಸುಟ್ಟ ಬೂದಿಯನ್ನ ಬಳಸ್ಬೋದು. ಇಲ್ದಿದ್ರೆ ಈ ತರಗೆಲೆ ಅಥವಾ ಈ ತೆಂಗಿನ ಗರಿಗಳನ್ನ ಸುಟ್ಟ ಬೂದಿಯನ್ನ ಕೂಡ ನೀವು ಬಳಸ್ಬೋದು. ಈಗ ಬೂದಿ ಹಾಕುವ ಒಂದು ಸರಿಯಾದ ವಿಧಾನದ ಬಗ್ಗೆ ನೋಡುವುದಾದ್ರೆ, ಈಗ ಪ್ರಶ್ನೆ ಏನಂದ್ರೆ ಬೂದಿಯನ್ನ ಹೇಗೆ ಹಾಕಬೇಕು ಅನ್ನುವಂಥದ್ದು. ಬಹಳಷ್ಟು ರೈತರು ಗಿಡದ ಒಂದು ಬುಡದಲ್ಲೇ ಸುರಿದು ಬಿಡ್ತಾರೆ. ಅಂದ್ರೆ ಸುರಿಬಹುದು, ಸುರಿಬಾರ್ದು ಅಂತಲ್ಲ, ಬಟ್ ಅದನ್ನ ಸುರಿಯುವಾಗ ಈ ರಾಶಿ ರಾಶಿಯಾಗಿ ಬೀಳಬಾರ್ದು. ಬದಲಾಗಿ ಒಂದು ಏನು ತಿಳುವಾಗಿ ಬಿದ್ರೆ ಒಳ್ಳೇದು. ಅಡಿಕೆಯ ಬೇರುಗಳು ಸುತ್ತಲೂ ಹರಡಿರುವುದರಿಂದ ನಾವು ಸುತ್ತಲೂ ಹಾಕಿದ್ರೆ ಒಳ್ಳೇದು. ಅಂದ್ರೆ ಅಡಿಕೆ ಬುಡದಕ್ಕೆ ಮಾತ್ರ ಹಾಕೋದಲ್ಲದೆ ಸ್ವಲ್ಪ ಸುತ್ತಮುತ್ತ ಆ ಕಡೆ ಈ ಕಡೆನೂ ಹಾಕಿದ್ರೆ ತುಂಬಾ ಒಳ್ಳೇದು. ಇನ್ನು ಎಷ್ಟು ಪ್ರಮಾಣದಲ್ಲಿ ನಾವು ಬಳಸಬೇಕು ಅಂತ ನೋಡಿದ್ರೆ, ನಾವು ಮೇಯ್ನ್ ಆಗಿ ಒಂದು ಗಿಡಕ್ಕೆ ಸಾಮಾನ್ಯವಾಗಿ ಒಂದು 3-4 ವರ್ಷದ ಗಿಡಗಳಾದ್ರೆ ಒಂದು 100ರಿಂದ 200-250 ಗ್ರಾಮ್ ಆಗುವಷ್ಟು ಬಳಸ್ಬೋದು. ಇನ್ನು ಸ್ವಲ್ಪ ದೊಡ್ಡ ಗಿಡಗಳಾದ್ರೆ ಇದರಿಂದ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿಯನ್ನ ಕೂಡ ಬಳಸ್ಬೋದು. ಇನ್ನೊಂದು ಮೇನ್ ವಿಷಯ ಏನಂದ್ರೆ, ಈ ಬೂದಿಯನ್ನ ಹೀಗೆ ಕೂಡ ಹಾಕ್ಬೋದು, ಇಲ್ದಿದ್ರೆ ಬೂದಿಯನ್ನ ನೀರು ಮಾಡಿ ಕರಗಿಸಿ ಹಾಗೆ ಕೂಡ ಬುಡಕ್ಕೆ ಹಾಕ್ಬೋದು. ಇದು ಕೂಡ ಒಳ್ಳೆಯ ವಿಧಾನ. ಇದ್ರ ಬಗ್ಗೆ ನಾನು ವಿಡಿಯೋಗಳನ್ನ ಕೂಡ ಮಾಡಿದ್ದೇನೆ, ಅದನ್ನ ಕೂಡ ನೀವು ಚೆಕ್ ಮಾಡ್ಬೋದು ಹೇಗೆ ಮಾಡಬೇಕು ಅನ್ನೋದ್ರ ಒಂದು ಮಾಹಿತಿ ಬೇಕಾದ್ರೆ. ಇನ್ನೊಂದು ವಿಷಯ ಏನಂದ್ರೆ, ಬೂದಿ ಒಳ್ಳೆಯದು ಅಂದ್ರೆ ಹೆಚ್ಚು ಹಾಕಿದ್ರೆ ಇನ್ನೂ ಒಳ್ಳೆಯದು ಅಂತ ಅರ್ಥ ಅಲ್ಲ. ಅಂದ್ರೆ ಕೃಷಿಯಲ್ಲಿ ಯಾವಾಗ್ಲೂ ಆಗಿರೋದಿಲ್ಲ. ಅತಿಯಾದ ಬೂದಿ ಹಾಕಿದ್ರೆ ಮಣ್ಣಿನ pH ಕೂಡ ಹೆಚ್ಚಾಗಬಹುದು. ಇದರಿಂದ ಕೆಲವು ಪೋಷಕಾಂಶಗಳ ಲಭ್ಯತೆ ಕಡಿಮೆ ಆಗ್ಬಹುದು. ಅಂದ್ರೆ pH ಲೆವೆಲ್ ಜಾಸ್ತಿ ಇರುವಂತ ಮಣ್ಣಿನಲ್ಲಿ ಈ ಬೂದಿಯನ್ನ ಅತಿಯಾಗಿ ಬಳಸಿದ್ರೆ ಪೋಷಕಾಂಶಗಳ ಲಭ್ಯತೆ ಕಡಿಮೆ ಆಗ್ತದೆ. ಇನ್ನು ಬೂದಿಯಲ್ಲಿ ನೈಟ್ರೋಜನ್ ಇರುವುದಿಲ್ಲ. ಆದ್ರಿಂದ ಬೂದಿ ಹಾಕುತ್ತಿದ್ದೇವೆ ಅಂದ್ರೆ ಯೂರಿಯಾ ಬೇಡ, DAP ಬೇಡ ಅಂತ ನೀವು ಅನ್ಕೊಳ್ಬೇಡಿ. ಅದೊಂದು ದೊಡ್ಡ ತಪ್ಪಾಗ್ತದೆ. ಹಾಗಾದ್ರೆ ಕೊನೆಗೆ ಇರುವಂತ ಒಂದು ಪ್ರಶ್ನೆ ಏನಂದ್ರೆ, ಬೂದಿ ಅಡಿಕೆಗೆ ಉಚಿತ ಪೊಟ್ಯಾಶ್ ಆಗಿದೆಯಾ ಅಂತ ಕೇಳಿದ್ರೆ ಉತ್ತರ ಏನಂದ್ರೆ, ಒಂದು ಮಟ್ಟಿಗೆ ಖಂಡಿತವಾಗಿ ಹೌದು. ಆದ್ರೆ ಪೊಟ್ಯಾಶ್ ಅನ್ನ ಸಂಪೂರ್ಣವಾಗಿ ನೀವು ನಿರ್ಲಕ್ಷಿಸಬಾರ್ದು. ಈ ಬೂದಿ ಹಾಕಿದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಪೊಟ್ಯಾಶ್ ಅನ್ನ ಕೂಡ ಕೊಡಬೇಕು. ಆದ್ರೆ ಬೂದಿ ಅನ್ನುವಂಥದ್ದು ಒಂದು ಪೊಟ್ಯಾಶ್ಗೆ ಅದ್ಭುತ ಪರ್ಯಾಯ ಸಾವಯವ ಗೊಬ್ಬರ ಅಂತ ಹೇಳ್ಬೋದು. ಶುದ್ಧ ಕಟ್ಟಿಗೆ ಬೂದಿಯನ್ನ ಮಿತವಾಗಿ ಬಳಸಿದ್ರೆ ಅಡಿಕೆ ತೋಟಕ್ಕೆ ಇದರಿಂದ ಉಪಯೋಗವಿದೆ. ನಾನು ಕೂಡ ಇದನ್ನ ಬಳಸ್ತೇನೆ, ನೀವು ಕೂಡ ಬಳಸಿ ಅಂತ ಹೇಳ್ತಾ, ಇನ್ನು ಅತಿಯಾಗಿ ಈ ರಾಸಾಯನಿಕ ಗೊಬ್ಬರಗಳ ಮೊರೆ ಹೋಗುವುದನ್ನ ನಿಲ್ಲಿಸೋಣ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲೇ ಮುಗಿಸ್ತೇನೆ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೇನೆ. ಇನ್ನು ಈ ತರದ ವಿಡಿಯೋಗಳೊಂದಿಗೆ ಮುಂದಿನ ಒಂದು ದಿನಗಳಲ್ಲಿ ಬರ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.